ಗೃಹಲಕ್ಷ್ಮಿ 31ನೇ ಕಂತು ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕಾ ಅಂದ್ರೆ ಬೆರಳಚ್ಚನ್ನ ಕೊಡಬೇಕಾ, ಹೆಬ್ಬೆಟ್ಟನ್ನ ಕೊಡಬೇಕಾ? ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಈ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಬೆರಳಚ್ಚು ಅಥವಾ ಹೆಬ್ಬೆಟ್ಟನ್ನ ಕೊಟ್ಟು ನೀವು ಗೃಹಲಕ್ಷ್ಮಿ ಹಣ ನಿರಂತರವಾಗಿ ಪಡಿಬೇಕು ಅಂದ್ರೆ ಇನ್ನು ಮುಂದೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಯಲ್ಲಿ ಜೂನ್ ತಿಂಗಳ ಪೆನ್ಷನ್ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಈಗ ಆಲ್ರೆಡಿ ಏಪ್ರಿಲ್, ಮೇ ಜಮಾ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಜೂನ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ಬಾಕಿ ಇರುವ ಯುವನಿಧಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಮತ್ತೆ 31ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆಯಾ? ಈ ಎಲ್ಲಾ ಪ್ರಶ್ನೆಗಳು ಸಹ ನಮಗೆ ನಿರಂತರವಾಗಿ ನೀವು ಕೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಈ ಕ್ಷಣದ ಅಪ್ಡೇಟ್ ಏನಿದೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಯಾರು ನಿಧನ ಹೊಂದಿರ್ತಾರೋ ಅವರ ಖಾತೆಗೂ ಸಹ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಅದನ್ನ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಮೊದಲು ಈ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಗೂಳಿಗೌಡ ಅವರು ಸಿಎಂ ಸಿದ್ದರಾಮಯ್ಯನವರಿದ್ದಾಗಲೇ, ಮುಖ್ಯಮಂತ್ರಿ ಆಗಿದ್ದಾಗಲೇ ಒಂದು ರಿಕ್ವೆಸ್ಟ್ ಲೆಟರ್ ನ ಬರೀತಾರೆ. ಈ ರೀತಿಯಾಗಿ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ರೆ ತೀರ್ಕೊಂಡವರು ನಿಜ ನಮಗೆ ಕೈಗೆ ಸಿಗ್ತಾರೆ, ಅವಾಗ ನಾವು ಅವ್ರನ್ನ ಪಟ್ಟಿಯಿಂದ ಹೊರಗಡೆ ಇಡಬಹುದು ಅಂತೇಳಿ. ಅದಾದ ನಂತರ ಈಗ ಬಯೋಮೆಟ್ರಿಕ್ ಅನ್ನ ಕೊಡಬೇಕು. ಪ್ರತಿಯೊಬ್ಬ ಮಹಿಳೆಯರು ಸಹ ಬಯೋಮೆಟ್ರಿಕ್ ಅನ್ನ ಕೊಟ್ರೆ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡೋ ಕೆಲಸ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಆಗಿ ನಿಧನ ಹೊಂದಿರುವಂತವರ ಖಾತೆಗೆ ಏನು ಹಣ ಹೋಗ್ತಾ ಇತ್ತು ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ನಿಯಮವನ್ನ ಸರ್ಕಾರ ಜಾರಿಗೆ ತರಬೇಕು ಅಂತ ಚಿಂತನೆಯನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ಶುರುವಾಗಿದೆಯಾ? ಬಯೋಮೆಟ್ರಿಕ್ ಯಾವಾಗಿಂದ ಕೊಡಬೇಕು? 31ನೇ ಕಂತಿನ ಹಣ ಪಡ್ಕೋಬೇಕು ಅಂದ್ರೆ ಬಯೋಮೆಟ್ರಿಕ್ ಕೊಡಬೇಕಾ? ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಖಂಡಿತವಾಗ್ಲೂ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಿದ್ದು ನಿಜ. ಬಟ್ ಆದರೆ ಇದನ್ನ ಅಧಿಕೃತವಾಗಿ ಚಾಲನೆ ಇನ್ನೂ ಕೂಡ ಶುರು ಮಾಡಿಲ್ಲ. ನೀವು ಈಗ ಸದ್ಯಕ್ಕೆ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಯಾವಾಗಿಂದ ಶುರು ಆಗ್ಬೋದು ಅದೆಲ್ಲವನ್ನ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಸದ್ಯಕ್ಕೆ ವರಿ ಮಾಡೋದಕ್ಕೆ ಹೋಗಬೇಡಿ. 31ನೇ ಕಂತಿಗೆ ನಾವು ಬಯೋಮೆಟ್ರಿಕ್ ಕೊಡಬೇಕಾ? ಅದನ್ನು ಕೂಡ ಸರ್ಕಾರ ಏನಾದ್ರೂ ಹೇಳಿದ್ರೆ ಕೊಡಬೇಕಾಗತ್ತೆ. ಸದ್ಯಕ್ಕಂತೂ ಏನು ಹೇಳಿಲ್ಲ. ಓಕೆನಾ? ಇನ್ನ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ ಬಂದಾಗಿದೆ. ಇನ್ನೇನು ಬಿಡುಗಡೆ ಆಗಬೇಕು ಅಂತ ಈಗ ಆಲ್ರೆಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಳೆದ ತಿಂಗಳು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಹಾಗಾದ್ರೆ ಈಗ ಡಿಬಿಟಿಗೆ ಪುಷ್ ಆಗಿದೆಯಾ? ಸ್ಟೇಟಸ್ ಚೆಕ್ ಮಾಡಿದಾಗ ಪುಷ್ ಟು ಡಿಬಿಟಿ ಬಂದಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರೊಸೆಸ್ ಆಗಬೇಕು ಅಂದ್ರೆ ಈಗೇನು ಹೊಸದಾಗಿ ಸಚಿವ ಸಂಪುಟ ರಚನೆ ಆಗಿದೆ ಆ ಒಂದು ಸಚಿವ ಸ್ಥಾನ ಎಲ್ರಿಗೂ ಕ್ಲಿಯರ್ ಆದ ನಂತರ ಅವರಿಗೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಯಾರು ಬರ್ತಾರೋ ಅಂತವರಿಗೆ ಅದನ್ನ ಪ್ರೋಸೆಸ್ ಮಾಡಿದ ನಂತರ ಅದು ಡಿಬಿಟಿಗೆ ಪುಷ್ ಆಗುತ್ತೆ ಹೊರತು ಅದುವರೆಗೂ ಸಹ ನೀವು ವೇಟ್ ಮಾಡಬೇಕಾಗತ್ತೆ. ಈ ಜೂನ್ ತಿಂಗಳ ಎಂಡ್ ಒಳಗಡೆ ಅಂತೂ ಆಗುವಂತ ಸಾಧ್ಯತೆ ಇದೆ. ಓಕೆನಾ? ಇನ್ನ ಅದಾದ ನಂತರ ಜೂನ್ ತಿಂಗಳ ಪೆನ್ಷನ್ ಹಣಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಇನ್ನೂ ಒಂದಿಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಏಪ್ರಿಲ್, ಮೇ ಕ್ಲಿಯರ್ ಆಗಬೇಕಾಗಿದೆ. ಆಲ್ಮೋಸ್ಟ್ 50% ಗಿಂತ ಹೆಚ್ಚು ಜನರಿಗೆ ಏಪ್ರಿಲ್, ಮೇ ತಿಂಗಳ ಹಣ ಪೆನ್ಷನ್ ರಿಲೀಸ್ ಆಗಿದೆ ಈಗಾಗಲೇ. ನಿನ್ನೆ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಹಾಗಾಗಿ ಜೂನ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗ ಯಾವುದೇ ರೀತಿ ಹೊಸ ಅಪ್ಡೇಟ್ ಬಂದಿಲ್ಲ. ಬಟ್ ಆದ್ರೆ ಇನ್ನೂ ಒಂದು ವಾರ ನೀವು ವೇಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.